ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕಾರಣದ ಕುತಂತ್ರಕ್ಕೆ ಬಲಿಯಾದ್ರ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ನನಗೆ ರಾಜಕಾರಣದ ಜೀವನ ಸಾಕಾಗಿದೆ ಅಂತ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಹೇಳಿದ್ದಾರೆ. ರಾಜಕಾರಣದ ಕುತಂತ್ರಕ್ಕೆ ಬಲಿಯಾದ್ರ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ನನಗೆ ರಾಜಕಾರಣದ ಜೀವನ ಸಾಕಾಗಿದೆ ಎಂದಿದ್ದಾರೆ. ಸಚಿವ ಸ್ಥಾನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ, ಟೈಮ್ ಸರಿ ಇರಲಿಲ್ಲ ಅಷ್ಟೇ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಅಸಮಾಧಾನಗೊಂಡಿದ್ದಾರೆ. ನಾನು ಆಸೆ ಪಟ್ಟಿದ್ದು ನನಗೆ ಸಿಕ್ಕಿಲ್ಲ, ಆಸೆ ಪಡದೇ ಇರೋದು ಜೀವನದಲ್ಲಿ ಸಿಕ್ಕಿದೆ. ರಾಜಕಾರಣದಲ್ಲಿ ಈ ಎಲ್ಲಾ ಘಟನೆಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಸಚಿವ ಸ್ಥಾನ ಆಸೆ ಇತ್ತು, ಅದು ಸಿಕ್ಕಿಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ರಮೇಶ್ ಬಂಡಿ ಸಿದ್ದೇಗೌಡರು. ಮನಸ್ಸಿಗೂ ಬೇಜಾರಾದ್ರೂ ಪಕ್ಷದ ಜೊತೆಗೆ ನಾನು ಹೆಜ್ಜೆ ಹಾಕಬೇಕು, ಸಿಕ್ಕಿಲ್ಲ ಅಂತ ಅಂದ್ರೆ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಪರೋಕ್ಷವಾಗಿ ತಮ್ಮಲ್ಲಿರುವಂತ ಬೇಸರವನ್ನ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನಾನು ಏನಪ್ಪ ಆಸೆ ಪಡೋದಿಲ್ವ, ಅವೆಲ್ಲ ನನ್ನ ಜೀವನದಲ್ಲಿ ಸಿಕ್ಕದೆ. ನಾನು ಯಾವತ್ತೂ ನಾನು MLA ಆಗಬೇಕು ಅಂತಂದನಲ್ಲ, ನನಗೆ ನಮ್ಮ ಚೆನ್ನಾಗಿ ಓದ್ತಾನೆ ಅನ್ನುವಂಥದ್ದಿತ್ತು. ಕೊರ್ಗಂದ್ರೆ ನನಗೆ ಕೊರ್ಗು ಅಂತಲ್ಲ ಕಣಿಯ, ನನಗೆ ಕೊರ್ಗು ಅವು ಇವು ರಾಜಕಾರಣ ಜೀವನದಲ್ಲಿ ಇವೆಲ್ಲ ನೋಡಾಗ್ಬಿಟ್ಟದೆ. ನಾನು ಭಾಳ ಈ ಥರದ ಘಟನೆಗಳನ್ನ ನಾನು ನನ್ನ ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ಇವೆಲ್ಲ ನನ್ನ ಇದೆಲ್ಲ, ನಾನು ಏನು ಆಸೆ ಪಟ್ಟರು ಸಿಗೋದಿಲ್ಲ. ಅದು ನನ್ನ ಜೀವನದಲ್ಲಿ ನಾನು ಏನು ಆಸೆ ಪಡಲಿಲ್ಲ. ಅದು ಒಂದೇ. ಸಾಕಷ್ಟು ನಿರೀಕ್ಷೆ ಇಟ್ಟಿರಿ, ಭರವಸೆ ಕೂಡ ಇಟ್ಟಿರಿ. ಅದೇ ಭರವಸೆ ನಿರೀಕ್ಷೆ ಆಸೆ ಇಲ್ಲದವರೆ ಮನುಷ್ಯ ಬದುಕೋಕೆ ಆಗೋದಿಲ್ಲ. ಭರವಸೆ ಇದ್ರೇ ಆಸೆ ಇಲ್ಲದವರೆ ನನಗೆ ಇದು ಏನಪ್ಪ ಒಂದು ಇದನ್ನು ಪಡೆದವ್ರೆ ಬೇಕು ಅಂತ ಅನ್ಸ್ಕದೆ ಹೋದ್ರೆ ನಮ್ಮ ಬದುಕಲ್ಲಿ ಏನದೆ, ನಾವು ಕನಸು ಕಾಣ್ದವ್ರೆ ಏನಾಯ್ತದೆ, ನಮಗೆ ಕನಸು ಕಾಣ್ಬೇಕಲ್ವಾ? ಅಲ್ಲ ಸರ್, ಇವತ್ತು ರಾಜಕಾರಣದಲ್ಲಿ ಒಂದು ಹುದ್ದೆ ಪಡ್ಕೋಬೇಕಂದ್ರೆ ಮಾನದಂಡ ಏನಿರಬೇಕು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ ನಡೆ, ನಮಗೂ ಅದಿಲ್ಲ ಅನ್ನೋವಂಥದ್ದು ಏನಿಲ್ಲ. ಒಂದು ಹಿರಿತನಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು. ಹಿರಿತನಕ್ಕೆ, ಅನುಭವಕ್ಕೆ ಎಲ್ಲ ಕೊಡ್ತಕ್ಕಂಥದ್ದು ಇರ್ತದೆ. ಅದು ಇವತ್ತಿನ ಎಲ್ಲ ಚೆನ್ನಾಗಿದ್ದರೂ ಒಂದು ಸಮಯ ಸರಿ ಇರಲಿಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗ್ತದೆ. ಅವೆಲ್ಲ ಏನಿಲ್ಲ ಕಣೆ, ರಾಜಕಾರಣದಲ್ಲಿ ತಂತ್ರ ಕುತಂತ್ರ ಪ್ರತಿತಂತ್ರ ಇವೆಲ್ಲ ನಡೀಲೇಬೇಕು. ಅದು ನಡೀದವ್ರ ಜೀವನ ಏನಿದೆ, ಅದು ನಡೀದ್ರೆ ರಾಜಕಾರಣ ಏನಿದೆ. ಎಲ್ಲರೂ ಸಿಕ್ಕಿದ್ದ ಗೊತ್ತಿಲ್ಲಪ್ಪ ನನಗೆ. ನಿಮ್ಮ ಆಪ್ತ ವಲಯದಲ್ಲಿ ತುಂಬ ಬೇಸರವಾಗಿ ಆ ಥರದ್ದೇನು ನನ್ನ ಅನುಭವಕ್ಕೆ ಬಂದಿಲ್ಲ. ನಾನು ಪ್ರಯತ್ನ ಪಟ್ಟೆ ಪ್ರಾಮಾಣಿಕವಾಗಿ.